ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಕೈಗೆ ಐವಿ ಫ್ಲೂಯಿಡ್ನ ವರದಿ ಈಗ ಕೈ ಸೇರಿದೆ. ಐವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯವಲ್ಲ ಅಂತ ವರದಿ ಸಿಕ್ಕಿದೆ. ಆ ಐವಿ ಫ್ಲೂಯಿಡ್ ಏನು ಬಳಕೆ ಮಾಡಲಾಗಿತ್ತು, ಆ ಫ್ಲೂಯಿಡ್ ಬಳಕೆ ಮಾಡೋದಕ್ಕೆ ಯೋಗ್ಯವಲ್ಲ ಅಂತ ವರದಿ ಬಂದಿದೆ. ಅಂದರೆ ಅನರ್ಹವಾಗಿರುವಂಥದ್ದು, ಬಳಕೆಗೆ ಯೋಗ್ಯವಲ್ಲದಂತಹ ಒಂದು ಫ್ಲೂಯಿಡ್ ಬಳಕೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 3 ಬ್ಯಾಚ್ ಫ್ಲೂಯಿಡ್ಗಳಲ್ಲಿ ಒಂದು ಬ್ಯಾಚ್ನ ವರದಿ ಈಗ ಬಹಿರಂಗ ಆಗ್ತಾ ಇದೆ. ಇನ್ನು ಈ ಫ್ಲೂಯಿಡ್ನಲ್ಲಿ ಎಂಡೋಟಾಕ್ಸಿನ್ ಅನ್ನುವಂತಹ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. ಗ್ಲೂಕೋಸ್ ಬಾಟಲ್ನಲ್ಲಿ ನ್ಯೂನ್ಯತೆ ಕೂಡ ಕಂಡುಬಂದಿದೆ ಅಂತ ವರದಿಯಲ್ಲಿ ತಿಳಿದು ಬರುತ್ತಾ ಇದೆ. ಈ ಮೂಲಕವಾಗಿ ಐವಿ ಫ್ಲೂಯಿಡ್ ಏನಿತ್ತು ಇದು ಡೇಂಜರ್, ತುಂಬ ಡೇಂಜರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು 2 ಬ್ಯಾಚ್ಗಳಿದ್ದಾವೆ. ಆ ಬ್ಯಾಚ್ಗಳ ವರದಿ ಕೂಡ ಇವತ್ತು ಸಂಜೆ ಅಥವಾ ನಾಳೆ ಅಧಿಕಾರಿಗಳ ಕೈ ಸೇರುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಪ್ರಮುಖವಾಗಿ ಇಲ್ಲಿ ಎದುರಾಗುವಂತಹ ಪ್ರಶ್ನೆ ಈ ಅನರ್ಹವಾಗಿರುವಂಥದ್ದು, ಅಯೋಗ್ಯ ಅಂತ ಹೇಳಬಹುದು ಈ ಫ್ಲೂಯಿಡನ್ನು. ಈ RL ಫ್ಲೂಯಿಡ್ ಏನಿದೆ ಇದು ಬಳಕೆ ಮಾಡೋದಕ್ಕೆ ಅಯೋಗ್ಯ. ಈ ಅಯೋಗ್ಯವಾಗಿರುವಂತಹ ಫ್ಲೂಯಿಡನ್ನು ಬಳಕೆ ಮಾಡೋದಕ್ಕೆ ಯಾವ ಅಧಿಕಾರಿಗಳಪ್ಪ ಕ್ಲಿಯರೆನ್ಸ್ ಕೊಟ್ಟಿದ್ದು? ಯಾರಾದರೂ ಒಬ್ಬರು ಕ್ಲಿಯರೆನ್ಸ್ ಕೊಟ್ಟಿರಬೇಕಲ್ಲ. ಈ ಟೆಂಡರ್ ಕೊಡೋದಕ್ಕಿಂತ ಮುಂಚೆ ಅಥವಾ ಖರೀದಿ ಮಾಡೋದಕ್ಕಿಂತ ಮುಂಚೆ ಅದು ಬಳಕೆ ಮಾಡೋದಕ್ಕೆ ಯೋಗ್ಯ ಇದೆಯಾ ಇಲ್ವಾ, ಅದರಲ್ಲಿ ಏನೇನೆಲ್ಲ ಕಂಟೆಂಟ್ಸ್ ಇದೆ, ಅಂದರೆ ಏನೆಲ್ಲ ಅದರಲ್ಲಿ ಕೆಮಿಕಲ್ಗಳನ್ನು ಬಳಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಮೆನ್ಷನ್ ಇರುತ್ತೆ. ಯಾವ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ ಆ ರೀತಿಯಾಗಿ ಈ ಫ್ಲೂಯಿಡ್ಗಳನ್ನು ತಯಾರಿ ಮಾಡಿದಾರಾ ಇಲ್ವಾ, ಅಥವಾ ಎಲ್ಲಾದರೂ ಡ್ಯಾಮೇಜ್ ಆಗಿ ಈ ರೀತಿಯಾಗಿ ಈಗೇನು ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಆ ರೀತಿಯಾಗಿ ಪ್ಯಾಕೇಜಿಂಗಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆಗಲೂ ಕೂಡ ಬ್ಯಾಕ್ಟೀರಿಯಾಗಳು ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಸರಿಯಾಗಿ ಉತ್ಪಾದನೆ ಮಾಡದೇ ಇರುವಂಥದ್ದು ಕೂಡ ಈ ಬ್ಯಾಕ್ಟೀರಿಯಾಗಳು ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚಬೇಕಾಗಿತ್ತಲ್ವೇ? ಯಾವುದನ್ನು ಮಾಡದೆ ಕ್ಲಿಯರೆನ್ಸ್ ಹೇಗ್ರಿ ಕೊಟ್ಟಿದ್ದು ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಬರುತ್ತೆ. ರಾಜ್ಯ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾವ ಅಧಿಕಾರಿಗಳಿದ್ದಾರೆ, ಯಾಕಂದರೆ ಸಣ್ಣ ಪುಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದ್ರಿಂದ ಈ ರೀತಿಯಾದಂತಹ ಪ್ರಕರಣಗಳ ಮೇಲೆ ಪ್ರಭಾವ ಬೀರೋದಿಲ್ಲ. ಯಾರು ಪ್ರಬಲ ಅಧಿಕಾರಿಗಳಿದ್ದಾರೆ, ಪ್ರಬಲ ರಾಜಕಾರಣಿಗಳಿದ್ದಾರೆ, ಅವರ ಮೇಲೆ ಪ್ರಭಾವ ಬೀರೋದಿಲ್ಲ. ಅಂಥವರ ವಿರುದ್ಧವೂ ಕೂಡ ಕಠಿಣ ಕ್ರಮ ಆಗಬೇಕು. ಯಾಕಂದರೆ 6 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಈ ಒಂದು ಫ್ಲೂಯಿಡ್ಗಳನ್ನು ಬಳಕೆ ಮಾಡಿದ್ದಕ್ಕೆ. ಇದು ಒಂದು ರೀತಿಯಾಗಿ ಮರ್ಡರ್ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ, ಹತ್ಯೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಯಾವ ಅಧಿಕಾರಿಗಳಿದ್ದರು, ಯಾವ ಆರೋಗ್ಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇತ್ತು, ಇದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಫ್ಲೂಯಿಡ್ನಲ್ಲಿ ಇದೀಗ ಟಾಕ್ಸಿನ್, ಎಂಡೋಟಾಕ್ಸಿನ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಬ್ಯಾಕ್ಟೀರಿಯಾಗಳು ಇರುವಂತಹ RL ಫ್ಲೂಯಿಡ್ಗಳನ್ನು ಹೇಗೆ ಬಳಕೆ ಮಾಡಿದ್ರು, ಅದೇ ರೀತಿ ವರದಿಯಲ್ಲಿ ಇನ್ಯಾವ್ಯಾವ ಅಂಶಗಳು ಪತ್ತೆಯಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬಹುದು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಮುಖ್ಯವಾಗಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ವಿಚಾರ ಈಗ ರಾಜ್ಯವ್ಯಾಪಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ವಿರೋಧ ಪಕ್ಷಗಳು ಯಾಕೆ ನಿಷೇಧಿತ ಕಂಪನಿಯ ಔಷಧಿಗಳನ್ನು ನೀಡಿದ್ರು, ಇದು ಸರ್ಕಾರದ ವೈಫಲ್ಯ, ಅಧಿಕಾರಿಗಳ ವೈಫಲ್ಯ ಅನ್ನುವಂಥದ್ದನ್ನ ಪ್ರಮುಖವಾಗಿ ಇವತ್ತಿನಿಂದ ಆರಂಭವಾಗ್ತಾ ಇರೋ ಚಳಿಗಾಲದ ಎಷ್ಟರಲ್ಲಿ ಪ್ರಸ್ತಾಪವನ್ನು ಮಾಡ್ತಿದ್ದಾರೆ. ಅದ್ರ ಮಧ್ಯದಲ್ಲಿ ಈಗ ಮಧ್ಯಂತರ ಅಥವಾ ಪ್ರಾಥಮಿಕ ವರದಿಯೊಂದು ಈಗ ಆರೋಗ್ಯ ಇಲಾಖೆ ಇಂದ ಕೈ ಸೇರಿರುವಂತದ್ದು, ಅಧಿಕಾರಿಗಳ ಕೈ ಸೇರಿದೆ. ಅಂದ್ರೆ ಐವಿ ಫ್ಲೂಯಿಡ್ ಅನ್ನೋ ವರದಿ ರಿಪೋರ್ಟ್ ಏನಿದೆ ಅದು ಇವತ್ತು ಆರೋಗ್ಯಕ್ಕೆ ಯೋಗ್ಯವಲ್ಲ ಅನ್ನುವಂತಹ ವರದಿ ಪ್ರಾಥಮಿಕವಾಗಿ ಅಥವಾ ಬ್ಯಾಚ್ 1 ರಿಪೋರ್ಟ್ ನಲ್ಲಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇದು 3 ಬ್ಯಾಚ್ನ ಫ್ಲೂಯಿಡ್ ನಲ್ಲಿ 1 ಬ್ಯಾಚ್ನ ವರದಿ ಬಹಿರಂಗ ಆಗಿರುವಂತದ್ದು. ಈ ಫ್ಲೂಯಿಡ್ ನಲ್ಲಿ ಎಂಡೋಟಾಕ್ಸಿನ್ ಎಂಬ ಬ್ಯಾಕ್ಟೀರಿಯಾ ಅಂಶ ಪತ್ತೆ ಆಗಿರುವಂತದ್ದು ನಾವು ರಿಪೋರ್ಟ್ ಅಲ್ಲಿ ನೋಡ್ತಾ ಇದ್ದೀವಿ. ಪತ್ತೆ ಆಗಿರುವಂತ ಅಂಶವನ್ನ ಈ ರಿಪೋರ್ಟ್ ನಲ್ಲಿ ಪ್ರಕಟಿಸೋದಂದ್ರೆ ಬಹಿರಂಗ ಪಡಿಸಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ರೀತಿಯಲ್ಲಿ ನಿಷೇಧಿತ ಹಾಗೂ ಆರೋಗ್ಯಕ್ಕೆ ಯೋಗ್ಯಕರವಲ್ಲದ ಒಂದು ಔಷಧಿಯನ್ನ RL ಫ್ಲೂಯಿಡ್ ಅನ್ನೋ ಔಷಧಿಗಳನ್ನ ಬಾಣಂತಿಯರಿಗೆ ಸೇವಿಸಿದ್ರ ಅಥವಾ ಬಾಣಂತಿಯರಿಗೆ ನೀಡಲಾಗಿತ್ತ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು. ಈ ಒಂದು ಗ್ಲೂಕೋಸ್ ಬಾಟ್ ನಲ್ಲಿ ನ್ಯೂನತೆ ಕಂಡು ಬಂದಿರುತ್ತೆ. ಅದ್ರಲ್ಲೂ ಮೂಲಕ ಐವಿ ಫ್ಲೂಯಿಡ್ ಡೇಂಜರ್ ಇತ್ತು. ಅದಿದ್ರೂ ಕೂಡ ಇಲ್ಲಿ ಆಸ್ಪತ್ರೆಯ ನಿರ್ಲಕ್ಷ್ಯ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವು ಆಗಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ. ಅದರಲ್ಲೂ ಕೂಡ ಪ್ರಾಥಮಿಕ
ವರದಿ ಏನಿದೆ ಅದರಿಂದ ಈ ಮೂಲಕ ತಿಳ್ತಾ ಇರೋದು. ಸರ್ಕಾರ ಈ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ, ಯಾಕೆಂದ್ರೆ ಈಗ ಬಾಣಂತಿಯರ ಸಾವಿನ ಸಂಬಂಧಪಟ್ಟಾಗ ಅಲ್ಲಿ ಶ್ರೀರಾಮುಲು ನೇತೃತ್ವದಲ್ಲಿ ಧರಣಿ ಕೂಡ ಆಗ್ತಾ ಇದೆ ಬಳ್ಳಾರಿಯಲ್ಲಿ. ಹಾಗಾಗಿ ವಿಪಕ್ಷಗಳು ಇದನ್ನೇ ಒಂದು ರೀತಿಯಲ್ಲಿ ಅಧಿವೇಶನ ಕಲಾಪದಲ್ಲಿ ಅಸ್ತ್ರವನ್ನಾಗಿಸಿಕೊಂಡು ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಮುಗಿಬೀಳುವಂತದ್ದು, ಆರೋಪಗಳ ಸುರಿಮಳೆಯನ್ನು ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಈ ಒಂದು ವರದಿಯನ್ನ ಅಧಿವೇಶನದಲ್ಲಿ ಪಕ್ಷ ಬಿಜೆಪಿ ಮಾಡುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಗೆ ಟೆನ್ಷನ್ ನೀಡುವಂತಹ ರಿಪೋರ್ಟ್ ಇದಾಗಿದೆ. ಇವತ್ತು ಮತ್ತೆ ಬ್ಯಾಚ್ 3 2 ಮತ್ತು 3ನೇಯ ರಿಪೋರ್ಟ್ ಕೂಡ ಇವತ್ತು ಅಥವಾ ನಾಳೆ ಆರೋಗ್ಯ ಇಲಾಖೆಯ ಕೈ ಸೇರುವಂತಹ ಸಾಧ್ಯತೆ ಇರುವಂತದ್ದು. ಮುಖ್ಯವಾಗಿ NABL ನಲ್ಲಿ ಫೇಲ್ ಆಗಿರುವಂತಹ ಫ್ಲೂಯಿಡ್ ಅನ್ನ ಇಂಜೆಕ್ಟ್ ಮಾಡಲಾಗಿತ್ತು, ಆ ಮೂಲಕ ಗ್ಲುಕೋಸ್ ನಲ್ಲಿ ಸೇರಿಸಿ ಅವನ್ನ ಬಾಣಂತಿಯರಿಗೆ ನೀಡಲಾಗಿತ್ತು ಅನ್ನುವಂಥದ್ದು ಈ ಅಂಶದಲ್ಲಿ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಇನ್ನಷ್ಟು ಆತಂಕಕಾರಿ ಅಂಶಗಳು ತನಿಖೆಯಿಂದ ಬಹಿರಂಗ ಆಗುವಂತ ಸಾಧ್ಯತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ತಪ್ಪಿತಸ್ಥರು ಯಾರಿದ್ದಾರೆ, ಅಥವಾ ಆಸ್ಪತ್ರೆಗೆ ಸಂಬಂಧಪಟ್ಟವರು ಯಾರಿದ್ದಾರೆ, ಅಥವಾ ಔಷಧಿ ಕಂಪನಿಗಳ ಯಾರಿದ್ದಾರೆ, ಅದೆಲ್ಲದರ ಬಗ್ಗೆನೂ ಕೂಡ ಸಮಗ್ರವಾದ ತನಿಖೆಯ ಬ್ಯಾಚ್ ನಂಬರ್ 2 ಹಾಗೂ 3 ರಿಪೋರ್ಟ್ ನಲ್ಲಿ ನೀಡುವಂತ ಸಾಧ್ಯತೆ ಇರುವಂತದ್ರಲ್ಲಿ ಆ ವರದಿಯನ್ನು ಆಧರಿಸಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇಲ್ಲದಾದ್ರೆ ವಿಪಕ್ಷಗಳ ಟೀಕೆಗೆ ಅಥವಾ ಸಾರ್ವಜನಿಕರ ಟೀಕೆಗೆ, ಹಾಗೇನೆ ಮೃತಪಟ್ಟಂತ ಕುಟುಂಬದವರ ಟೀಕೆಗೆ ಪಕ್ಷ ಗುರಿಯಾಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮೇಲೆ ಈಗ ಸಾಕಷ್ಟು ಜವಾಬ್ದಾರಿ ಇರುವಂತದ್ದು. ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.